ಹಾಯ್ ಹಲೋ ನಮಸ್ತೆ. ನಾನು ಅವಿನಾಶ್. ನೀವು ನೋಡ್ತಾ ಇರೋದು ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ನಾನು ಇವಾಗ ಮಂಗಳೂರಲ್ಲಿದ್ದೀನಿ. ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಿಂದ ಅರೌಂಡ್ ಒಂದು 500 to 600 ಮೀಟರ್ ನೀವು ವಾಕೇಬಲ್ ಡಿಸ್ಟೆನ್ಸ್ ಇರುತ್ತೆ. ಸೊ ವಾಕ್ ಮಾಡ್ಕೊಂಡು ಅಥವಾ ಕಾರಲ್ಲಿ ಅಥವಾ ಬೈಕಲ್ಲಿ ಏನಾದ್ರು ಬಂದರೆ ಸೊ ಇಲ್ಲಿ ಹಳೆಕೋಟೆ ಮುಖ್ಯಪ್ರಾಣ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದಿದೆ. ಸೊ ಆ ದೇವಸ್ಥಾನನ ಇವತ್ತು ನೋಡೋಣ ಬನ್ನಿ ಹೇಗಿದೆ ಏನು ಅಂತ. ಇದು ಹಳೆಕೋಟೆ ಮಾರಿಯಮ್ಮ ದೇವಸ್ಥಾನ. ನಾನು ಈ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡ್ತಾ ಇಲ್ಲ. ಸೊ ಇಂಟ್ರೆಸ್ಟ್ ಇದ್ದವರು ಈ ದೇವಸ್ಥಾನಕ್ಕೆ ಬಂದು ನೋಡ್ಬೋದು, ವಿಸಿಟ್ ಮಾಡ್ಬೋದು. ಸೊ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರೋದು. ನಾನಿವಾಗ ಆ್ಯಕ್ಚುಲಿ ಇದಕ್ಕೆ ಹೋಗ್ತಾ ಇರೋದು ಹಳೆಕೋಟೆ ಮುಖ್ಯಪ್ರಾಣ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇದು ನಿಯರ್ ಬೈ ಟು ಮಂಗಳಾದೇವಿ ದೇವಸ್ಥಾನ. ಅರೌಂಡ್ 500 to 600 ಮೀಟರ್ ಒಳಗಡೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ಕನ್ಫ್ಯೂಸ್ ಆಗೋವಂಥ ರೀತಿ ಏನಿಲ್ಲ. ಗೂಗಲ್ ಮ್ಯಾಪ್ ಇರುತ್ತೆ. ಗೂಗಲ್ ಮ್ಯಾಪ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ಬೇಕಾದಷ್ಟು ಬೋರ್ಡ್ಸ್ ಹಾಕಿದ್ದಾರೆ ದೇವಸ್ಥಾನಕ್ಕೆ ಹೆಂಗೆ ಹೋಗಬೇಕು ಅಂತ. ನಾನು ಅವಾಗಲೇ ಹೇಳ್ದಂಗೆ ಸೊ ಅದು ಹಳೆಕೋಟೆ ಮಾರಿಯಮ್ಮ ದೇವಸ್ಥಾನ ಅಂತ ನೀವು ಎದುರಿಗೆ ನೋಡ್ತಾ ಇರೋಂಥದ್ದು. ಸೊ ಅಲ್ಲಿಂದ ಒಂದು ರೋಡಿಗೆ ದಾಟ್ಕೊಂಡ್ರೆ ಇಲ್ಲಿ ಸಿಗೋದೆ ಮುಖ್ಯಪ್ರಾಣ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನ. ಬೋಲಾರ ಹಳೆಕೋಟೆ ಮುಖ್ಯಪ್ರಾಣ ದೇವರು ದೇವಸ್ಥಾನ ಇದು. ಸೊ ಎದುರಿಗೆ ಕಾಣಿಸ್ತಾ ಇರೋದು ಎಂಟ್ರೆನ್ಸು. ಇದು ತುಂಬ ಹಳೆಯ ದೇವಸ್ಥಾನ ಅಂತೆ. ಸೊ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಈ ದೇವಸ್ಥಾನಕ್ಕೆ. ನೋಡೋಣ ಬನ್ನಿ ಒಳಗೆ ಹೇಗಿದೆ ಅಂತ. ಎಂಟ್ರೆನ್ಸ್ ಹತ್ರ ಬಂದ್ವಿ. ಇದು ದೇವಸ್ಥಾನದ ಹೊರಭಾಗ. ಇದು ದೇವಸ್ಥಾನದ ಎಂಟ್ರಿ ಹೀಗಿರುತ್ತೆ. ಸೇವಾ ಕೌಂಟರ್ ಇದೆ ಇಲ್ಲಿ. ಎಂಟ್ರೆನ್ಸ್ ಭಾಗದಲ್ಲಿ ನಾಗರಕಟ್ಟೆ ಇದೆ ಮತ್ತು ಸೇವಾ ಬೋರ್ಡ್ ಇಲ್ಲಿದೆ. ಸೇವೆ ಮಾಡಿಸೋವಂಥವ್ರು ಫೋನ್ ನಂಬರ್ ಇದೆ, ನೀವು ದೇವಸ್ಥಾನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೆಲ್ಲ ಡೀಟೇಲ್ಸು. ಇದು ದೇವಸ್ಥಾನದ ಒಳಗಡೆ ಹೇಗಿರುತ್ತೆ. ಸೊ ಮೇಯ್ನು ದೇವ್ರನ್ನ ನಾವು ವಿಡಿಯೋಗ್ರಫಿ ಮಾಡೋಗಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ. ಬರೀ ನಮಗೆ ಇಲ್ಲಿ ಒಳಗಡೆ ಪ್ರಾಂಗಣ ಈ ಥರ ಸುತ್ತಾಕೋದು ಮಾತ್ರ ಪರ್ಮಿಷನ್ ಕೊಟ್ಟರು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ವಾಮಿಯ ಒಂದು ಕತೆ, ಇಲ್ಲಿ ಭೀಮ ಬಾಲ ಎತ್ತಾ ಇರೋಂಥ ಒಂದು ಕತೆ ಮತ್ತು ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮಂಗಳಾದೇವಿ ದೇವಸ್ಥಾನಕ್ಕೆ ಬಂದರೆ ಈ ದೇವಸ್ಥಾನ ಮಿಸ್ ಮಾಡಬೇಡಿ, ಚೆನ್ನಾಗಿದೆ. ಹಾಂ, ಹಳೆಕೋಟೆ ಮುಖ್ಯಪ್ರಾಣ ದೇವಸ್ಥಾನ, ಬೋಲಾರ, ಮಂಗಳೂರು. ಹಾಂ, ದೇವಸ್ಥಾನ ಎಷ್ಟು ವರ್ಷಗಳ ಹಿಂದೆ ಸ್ಥಾಪನೆ ಆಯಿತು? ಇದು ಉದ್ಭವ ಮೂರ್ತಿನ ಅಥವಾ ಯಾರಾದ್ರೂ ಮೂಲ ಇದು ಮಧ್ವಾಚಾರ್ಯರು. ಅದೇ ಮುಂಚೆ ವ್ಯಾಸರಾರ ಅಂತ ಇದ್ರು. ಅಂದರೆ ವ್ಯಾಸ ಅಂದರೆ ವೇದವ್ಯಾಸರು. ಅವರು ಪೂಜೆ ಮಾಡಿದ ದೇವರಂತ ಇತಿಹಾಸದ ಉಂಟು. ಅದು ಮಧ್ವಾಚಾರ್ಯರು ಬಂತು. ಮಧ್ವಾಚಾರ್ಯರು ಪ್ರಥಮ ಪೂಜೆ ಮಾಡಿದ ಮಧ್ವಾಚಾರ್ಯರು. ಅವರ ಕಾಲ ನಂತರ ವ್ಯಾಸರಾಯರು ಬಂದರು. ವ್ಯಾಸರಾಯರ ಕಾಲ ನಂತರ ವಾದಿರಾಜ ಗುರುಗಳು ಬಂದರು. ವಾದಿರಾಜರ ಗುರುಗಳ ನಂತರ ಶ್ರೀಧರ ಸ್ವಾಮಿಗಳು ಸಾಗರ ಅವರು ಬಂದು ಪೂಜೆ ಮಾಡಿದ್ದಾರೆ. ಅವರ ಕಾಲ ನಂತರ ಶಿರಡಿ ಸಾಯಿಬಾಬಾ, ಸತ್ಯಸಾಯಿಬಾಬಾ ಎಲ್ಲ ಬಂದು ಇಲ್ಲಿ ಪೂಜೆ ಮಾಡಿ ಹೋಗಿದ್ದಾರೆ. ಸ್ವಾಮಿನ ಅರ್ಚನೆ ಮಾಡಿ ಹೋಗಿದ್ದಾರೆ. ಉಡುಪಿ ಪರ್ಯಾವಸ ಆಗಬೇಕಾದ್ರೆ ಉಡುಪಿ ಕೃಷ್ಣ ಮಠದಲ್ಲಿ ಪರ್ಯಾವಸ 2 ಸ್ವಾಮಿ ಪರ್ಯಾವಸ ಆಗ್ತದಲ್ಲ, ಹಾಗೆ ಯತಿಗಳು ಬಂದು ಇಲ್ಲಿ ಬಂದು ಪೂಜೆ ಮಾಡಿ ಮತ್ತೆ ಪಟ್ಟಕ್ಕೆ ಕೊಡಬೇಕು. ಈಗಲೂ ಇಲ್ಲಿ ಪೂಜೆ ಆಗದೆ ಮಾರಿಕೋಟೆ ಮಂಗಳಾದೇವಿ ಪೂಜೆ ಆಗೋಕ್ಕಿಲ್ಲ. ಅಂದರೆ ಇಡೀ ಮಂಗಳೂರು ಅಧಿದೇವತೆ ಮಂಗಳಾದೇವಿ ಆದರೆ ಸಹ ಇಡೀ ಮಂಗಳೂರು ಎಂಬ ಇಡೀ ಊರನ್ನು ಕಾಯುವನು ಮುಖ್ಯಪ್ರಾಣ. ಪಕ್ಕದೇ ಸಮುದ್ರ, ಆಚೆ ನೇತ್ರಾವತಿ ಬರೋದು, ಈಚೆ ಫಲ್ಗುಣಿ ನದಿ ಬರೋದು, ಇಲ್ಲಿ ಸಮುದ್ರ ಸೇರೋದು. ತುಂಬಾ ಇತಿಹಾಸ ಇರುವಂಥ ಜಾಗ. ಇತಿಹಾಸ ಇರುವಂಥ ಜಾಗ. ಟಿಪ್ಪು ಸುಲ್ತಾನ್ ಬಂದಿದ್ದಾನೆ, ಮೈಸೂರು ಹುಲ್ಲಿ ಟಿಪ್ಪು ಸುಲ್ತಾನ್. ಅವನು ಪೂಜೆ ಬರುವಾಗ ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಅವರು ಪೂಜೆ ಆಗಲೇಬೇಕು. ಆಗ ಹನುಮಂತ ದೇವರು ಹೇಗಿದ್ದಾರೆ ನೋಡಿ ಹೊರಗಿಂದ ಶಿಲೆಯಲ್ಲಿ ಹನುಮಂತ ಮೂರ್ತಿ ಮಾಡಿ ಪೂಜೆ ಮಾಡಿ ಹೋಗಿದ್ದಾರೆ. ಇಲ್ಲಿ ಕೋಟೆ ಮಂಗಳೂರಲ್ಲಿ ಇದೆ.
ಕೋಟೆ ಅಂತ ಮಂಗಳೂರು. ಸ್ವಾಮಿ ಇಲ್ಲಿ ವಿಶೇಷ ಪೂಜೆಗಳು ವಿಶೇಷ ಪೂಜೆ ಅಂದರೆ ವಡಮಾಲಸೆ ವಿಶೇಷ. ಹಾಂ. ಉದ್ದಿನ ವಡ ಮಾಡಿ ದೇವರ ಅಭಿಷೇಕ ಅಲಂಕಾರ ಮಾಡೋದು. ನಿಮಗೆ ಬೇಕಾದ್ರೆ ನೀವು ನಾಳೆ ಶನಿವಾರ ಬಂದು ನೋಡ್ಬೋದು, ಎಲ್ಲ ಸಿಗ್ತದೆ ನಿಮಗೆ ಶನಿವಾರ. ವಿಶೇಷ ವಡಮಾಲೆ, ರಂಗಪೂಜೆ ಎಲ್ಲ ಉಂಟು, ಎಲ್ಲ ಸೇವೆಗಳು ಉಂಟು. ವಿಶೇಷ ವಡಮಾಲೆ ಯಾಕಂತ ಹೇಳಿದರೆ ಹಿಂದಿನ ಜನ್ಮದಲ್ಲಿ ದೋಷಗಳಿದ್ದರೆ ಮುಂದಿನ ಜನ್ಮದಲ್ಲಿ ಕೆಲವು ದೋಷಗಳು ಬರ್ತದೆ, ಆಗ ವಡಮಾಲೆ ಪ್ರಾಯಶ್ಚಿತ್ತ ಅದಕ್ಕೆ. ವಡಮಾಲೆ ಆಗ್ತಾ ಇರ್ತದೆ. ಟೈಮಿಂಗ್ಸು, ದೇವಸ್ಥಾನದ ಟೈಮಿಂಗ್ಸ್ ಬೆಳಿಗ್ಗೆ 6 ಗಂಟೆ ಓಪನ್ ಆಗ್ತದೆ, ಮಧ್ಯಾಹ್ನ 12 ಗಂಟೆ ಮಹಾಪೂಜೆ, ಸಾಯಂಕಾಲ 7 ಕಾಲಕ್ಕೆ ಪೂಜೆ, ಶನಿವಾರ ದಿವಸ 7ವರೆಗೆ ಪೂಜೆ. ಹಾಂ, ಧನ್ಯವಾದ. ತುಂಬ ಹಳೆ ದೇವಸ್ಥಾನ ಇದು, ತುಂಬ ವಿಶೇಷವಾದಂಥ ದೇವಸ್ಥಾನ. ಮಂಗಳೂರಿಗೆ ಬಂದರೆ ಮಂಗಳಾದೇವಿ ದೇವಸ್ಥಾನ ಮತ್ತು ಈ ದೇವಸ್ಥಾನ ಮಿಸ್ ಮಾಡಬೇಡಿ. ಸೊ ಈ ದೇವಸ್ಥಾನದ ಪೂಜೆ ಇದೆಲ್ಲ ಡೀಟೇಲ್ಸ್ ಇಲ್ಲಿದೆ ಈ ಬೋರ್ಡಲ್ಲಿ, ನೋಡ್ಕೊಳ್ಳಿ. ಮತ್ತು ಬನ್ನಿ ಈಗ ಒಂದು ಸುತ್ತ ಹಾಕೋಣ ದೇವಸ್ಥಾನ ಹೇಗಿದೆ ಅಂತ. ಒಳಗಡೆ ಮುಖ್ಯಪ್ರಾಣ ದೇವರ ಫೋಟೋ ತೆಗಿಯೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಹಾಗಾಗಿ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರುತ್ತೆ, ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರೋವಂಥದ್ದು ಇದು. ಇಲ್ಲಿಂದ ಇಲ್ಲಿ ನಿಯರ್ ಬೈ ಬೀಚ್ ಕೂಡ ಇದೆ ಮಂಗಳೂರಲ್ಲಿ. ಸೊ ದೇವಸ್ಥಾನ ಎಲ್ಲ ವಿಸಿಟ್ ಮಾಡಿ, ಸಂಜೆ ಹೊತ್ತು ನೀವು ಬೀಚ್ ಕೂಡ ವಿಸಿಟ್ ಮಾಡ್ಬೋದು. ಹಾಗೆ ನೇತ್ರಾವತಿ ನದಿ ಕೂಡ ಇಲ್ಲಿ ಹರಿಯುತ್ತೆ, ಬಂದು ಸಮುದ್ರ ಸೇರೋವಂಥ ಜಾಗ ಇಲ್ಲಿ. ಮತ್ತೊಂದು ಕಡೆಯಿಂದ ಪಲ್ಗುಣಿ. ಸೊ 2-3 ಸಂಗಮಗಳು, 2 ನದಿಗಳ ಸಾಗರಕ್ಕೆ ಸೇರೋವಂಥ ಒಂದು ಸಂಗಮ. ಎದುರಿಗೆ ನಾನು ಝೂಮ್ ಹಾಕಿ ತೋರಿಸ್ತೀನಿ ನೋಡಿ, ಇಲ್ಲೇ ಬೀಚ್ ಇದೆ ನೋಡಿ, ಇದು ಬೀಚು. ಮತ್ತು ಹಾಗೆ ನಿಯರ್ ಬೈ ಇಲ್ಲಿ ನೀವು ಹಳೆಕೋಟೆ ಮಾರಿಯಮ್ಮ ದೇವಸ್ಥಾನವೂ ಇದೆ, ಎರಡನ್ನೂ ವಿಸಿಟ್ ಮಾಡ್ಬೋದು. ನಾನು ಮಾರಿಯಮ್ಮ ದೇವಸ್ಥಾನ ಕವರ್ ಮಾಡ್ತಾಯಿಲ್ಲ. ಇದು ಒಂದು ಟವರು, ಲೈಟ್ ಹೌಸು, ಆ್ಯಕ್ಚುಲಿ ಬೀಚ್ನ ಲೈಟ್ ಹೌಸ್ ಇದು. ಇಲ್ಲಿ ರಾಮ ಮಂದಿರ ಇದೆ, ನಾನು ಒಳಗಡೆ ಫೋಟೋ ತೆಗಿಯಲ್ಲ. ಇದು ದೇವಸ್ಥಾನದ ಒಂದು ಪುರಾತನವಾದ ಹರಳಿ ಮರ, ತುಂಬ ಹಳೆ ಮರ ಇದು. ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಮತ್ತೆ ಸಿಗೋಣ ಇನ್ನೊಂದು ಕ್ಷೇತ್ರದಲ್ಲಿ, ಇನ್ನೊಂದು ಸ್ಥಳದಲ್ಲಿ. ಅಲ್ಲಿವರೆಗೂ ಬಾಯ್.